ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ಇವತ್ತು ನಾವು ಈ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಈ ಥೈರಾಯ್ಡ್ ಅಂದರೆ ಏನು ಡಾಕ್ಟರ್? ಥೈರಾಯ್ಡ್ ಅಂದರೆ ನಮ್ಮ ನೆಕ್ಕದ ಮುಂಭಾಗದಲ್ಲಿ ಬಟರ್ಫ್ಲೈ ಶೇಪಲ್ಲಿ ಇರುವಂಥ ಗ್ರಂಥಿನ ನಾವು ಥೈರಾಯ್ಡ್ ಅಂತ ಹೇಳ್ತೀನಿ. ಸೊ ಈ ಥೈರಾಯ್ಡಲ್ಲಿ ಇವಾಗ ಹಾರ್ಮೋನ್ದು ಉತ್ಪತ್ತಿ ಆಗುವುದು ಇವಾಗ ಹೆಚ್ಚು ಕಡಿಮೆ ಆಗುವಂಥದ್ದು ಅಥವಾ ಅತಿಯಾಗಿ ರಿಲೀಸ್ ಆಗುವಂಥದ್ದು. ಸೊ ಹಾಗೆಲ್ಲ ಬಂದಾಗ ನಾವು ಅದಕ್ಕೆ ಥೈರಾಯ್ಡ್ ಸಮಸ್ಯೆಗಳಂತ ಒಂದು ಟರ್ಮಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಸೊ ಅದರಲ್ಲಿ ಇವಾಗ ಮೇಯ್ನಾಗಿ ಬರುವಂಥ ಎರಡು ಹಾರ್ಮೋನ್ ಏನೆಲ್ಲ ಅಂದರೆ T3 ಆಮೇಲೆ T4 ಅಂತ ಇರುತ್ತೆ. ಸೊ T3 ಹಾರ್ಮೋನಲ್ಲಿ ಹೇಗೆ ಅಂದರೆ 3 ಐಡಿನ್ ಇದಿರುತ್ತೆ, ಆಟಮ್ಸ್ ಇರುತ್ತವೆ. ಆಮೇಲೆ T4 ಅಂದರೆ ಅದರಲ್ಲಿ 4 ಇರುತ್ತೆ. ಸೊ ಈ ಒಂದು ಹಾರ್ಮೋನದು ರಿಲೀಸ್ ಸರಿಯಾಗಿ ಆಗ್ತಾ ಇಲ್ಲ ಅಂದಿದ್ದಾಗ ಮೇ ಬಿ ಏನು ಹೇಳೋದು, ಇನ್ನೊಂದು ಗ್ರಂಥಿ ಬರುತ್ತೆ, ಪಿಟ್ಯೂಟರಿ ಗ್ರಂಥಿ ಅಂತ ಇನ್ನೊಂದು ಗ್ರಂಥಿ ಇದೆ. ಸೊ ಈ ಗ್ರಂಥಿ ಏನು ಮಾಡ್ತೀನಿ ಅಂದರೆ ನಮ್ಮದು ಪಿಟ್ಯೂಟರಿ ಗ್ರಂಥಿ ಇವಾಗ ಥೈರಾಯ್ಡ್ಗೆ ಸ್ಟಿಮ್ಯುಲೇಟಿಂಗ್ ಮಾಡೋಕ್ಕೆ ಇರುವಂಥ ಹಾರ್ಮೋನ್ನ ರಿಲೀಸ್ ಮಾಡ್ತೀವಿ, ಅದಕ್ಕೆ TSH ಅಂತ ಹೇಳ್ತೀವಿ. ಸೊ ಈ TSH ಹಾರ್ಮೋನ್ ರಿಲೀಸ್ ಆಗುವಾಗ ಇವಾಗ ಥೈರಾಯ್ಡಿಂದ ಹಾರ್ಮೋನ್ ರಿಲೀಸ್ ಆಗೋದು ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತಿದ್ದಾಗ ಈ ಒಂದು ಥೈರಾಯ್ಡ್ ಹಾರ್ಮೋನ್ಗೆ ಸರಿಯಾಗಿ ರಿಲೀಸ್ ಮಾಡೋಕ್ಕೆ ಪಿಟ್ಯೂಟರಿಯಿಂದ TSH ಅಂತ ಇರೋ ಹಾರ್ಮೋನ್ ರಿಲೀಸ್ ಮಾಡ್ತೀವಿ. ಸೊ ಈ ಒಂದು ಹಾರ್ಮೋನ್ಗೆ ಸ್ಟಿಮ್ಯುಲೇಟ್ ಆಗುವ ರೀತಿ ನಮ್ಮದು ಥೈರಾಯ್ಡಿಂದ ಅವಶ್ಯವಾಗಿರುವಂಥ ಪ್ರಮಾಣದಲ್ಲಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಈ ಒಂದು TSH ಮತ್ತು ನಾವು ಇದ್ರ ಜೊತೆ ಥೈರಾಯ್ಡ್ ಗ್ರಂಥಿ ಬಗ್ಗೆ ಮಾತಾಡುವಾಗ ಈವನ್ ಪಿಟ್ಯೂಟರಿ ಗ್ರಂಥಿ ಅಂತ ಬರುವ TSH ಕೂಡ ನಾವು ಹೇಳಬೇಕಾಗುತ್ತೆ. ಸೊ ಇದೆಲ್ಲ ಟುಗೆದರ್ ಆಗಿ ನಾವು ಒಂದು ಪ್ರಾಬ್ಲಮ್ ಏನಾದರೂ ಆದರೆ ನಾವು ಅದಕ್ಕೆ ಥೈರಾಯ್ಡ್ ಸಮಸ್ಯೆಗಳಂತ ಟುಗೆದರ್ ಆಗಿ ಹೇಳ್ತೀವಿ. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣಗಳೇನು ಅಂತ? ಥೈರಾಯ್ಡ್ ಕಾಣಿಸ್ಕೊಳ್ಳೋಕ್ಕೆ ಕಾರಣಗಳೇನೆಂದರೆ ಒಂದು ಬಂತು ಏಜ್ ಅಂತ ಹೇಳ್ತೀನಿ, ಆಮೇಲೆ ಇನ್ನೊಂದು ಜೆಂಡರ್ ವೈಸ್ ಬರುತ್ತೆ. ಏಜ್ ಅಂತ ನೋಡಿದರೆ ಆಲ್ಮೋಸ್ಟ್ ಎಲ್ಲರಿಗೆ ಒಂದು 30+ ಎಲ್ಲ ಆಗುವಾಗ ಎಲ್ಲರಲ್ಲಿನೂ ಕಾಮನ್ ಆಗಿ ಇವಾಗ ಥೈರಾಯ್ಡ್ ಸಮಸ್ಯೆಗಳೆಲ್ಲ ಕಾಣಿಸ್ತಾ ಇದೆ. ಆಮೇಲೆ ಇನ್ನೊಂದು ಜೆಂಡರ್ ವೈಸ್ ನೋಡಿದರೆ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಥೈರಾಯ್ಡ್ ಸಮಸ್ಯೆಗಳನ್ನು ನಾವು ಕಾಣ್ಬೋದು. ಯಾಕೆ ಅಂದರೆ ಅವರ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಅಷ್ಟು ಜಾಸ್ತಿಯಾಗಿ ಇರುತ್ತೆ ಅಂತ. ಹೇಗೆ ಆಗುತ್ತೆ ಅಂದರೆ ಫಸ್ಟಾಗಿ ಅವರಿಗೆ ಮೆನಾರ್ಕ್ ಅಂತ ಒಂದು ಕಂಡೀಷನ್ ಆಗುವಂಥದ್ದು. ಸೊ ಏನಂದರೆ ಫಸ್ಟ್ ಪೀರಿಯಡ್ಸ್ ಆಗುವಂಥದ್ದು. ಸೊ ಆ ಟೈಮಲ್ಲಿನೂ ಅವ್ರ ಬಾಡಿಯಲ್ಲಿ ಅಷ್ಟೊಂದು ಚೇಂಜಸ್, ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಸೊ ಅದರಿಂದ ಕೂಡ ಥೈರಾಯ್ಡ್ಗೆ ಈ ರೀತಿ ಪ್ರಾಬ್ಲಮ್ ಆಗೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ಅಂತ ಹೇಳ್ತೀನಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಾಗುತ್ತೆ ಅಂದರೆ ಈವನ್ ಮಗುಗೆ ಒಂದು ಫಸ್ಟ್ ಟ್ರೈಮಸ್ಟರಲ್ಲಿ ಎಲ್ಲ ಥೈರಾಯ್ಡ್ ಗ್ರಂಥಿದ ಡೆವಲಪ್ಮೆಂಟ್ ಆಗಿರಲ್ಲ. ಸೊ ಆ ಒಂದು ಟೈಮಲ್ಲಿ ಕೂಡ ಈ ಒಂದು ಮದರ್ ಸೈಡಿಂದ, ಮೆಟರ್ನಲ್ ಸೈಡಿಂದನೇ ಈ ಥೈರಾಯ್ಡದು ಫಂಕ್ಷನಿಂಗ್ ಎಲ್ಲ ಸರಿಯಾಗಿ ಮಾಡುವಂಥದ್ದು. ಸೊ ಆ ಒಂದು ಟೈಮಲ್ಲಿ ಕೂಡ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಸನ್ನ ನಾವು ನೋಡ್ಬೋದು. ಬಟ್ ಫಸ್ಟ್ ಟ್ರೈಮಸ್ಟರಲ್ಲಿ ಬಂದರೆ ಅದು ಒಂದು ನಾರ್ಮಲ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಇನ್ನು ಸೆಕೆಂಡ್ ಟ್ರೈಮಸ್ಟರ್, ಥರ್ಡಲ್ಲಿ ಕೂಡ ಅದೇ ರೀತಿ ಅವ್ರದ್ದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ನೋಡುವಾಗ ಅಷ್ಟೊಂದು ಚೇಂಜಸ್ ಆಗ್ತಾ ಇದೆ ಅಂತಿದ್ರೆ ಅವರಿಗೇನೋ ಥೈರಾಯ್ಡ್ ಪ್ರಾಬ್ಲಮ್ ಶುರು ಆಗ್ತಾ ಇದೆ ಅಂತ ಅರ್ಥ. ಆಮೇಲೆ ಇನ್ನೊಂದು ಮೆನಪೋಸ್ ಟೈಮಲ್ಲಿ ಅಂತ ಹೇಳ್ತೀನಿ. ಸೊ ಮೆನಪೋಸ್ ಟೈಮಲ್ಲಿ ಕೂಡ ಆ ರೀತಿ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ ಬಾಡಿಯಲ್ಲಿ, ಅದರಿಂದ ಕೂಡ ನಮಗೆ ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ, ಲೈಫ್ ಸ್ಟೈಲ್ ಆ್ಯಂಡ್ ಒಬೆಸಿಟಿ ಅಂತ ಹೇಳ್ತೀನಿ. ಸೊ ಏನಂದರೆ ಸರಿಯಾಗಿರುವಂಥ ರೀತಿಯಲ್ಲಿ ಇರುವ ಹೆಲ್ದಿ ಫುಡ್ ತಗೋತಾ ಇಲ್ಲ, ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಆ ರೀತಿಯಲ್ಲಿ ನೀವು ನಿಮ್ಮದು ಲೈಫ್ನ ಮುಂದುವರಿತಾ ಹೋಗ್ತಾ ಇದೆ ಅಂದರೆ ನಿಮಗೆ ಆ ರೀತಿಯಿಂದನೂ ನಿಮಗೆ ಥೈರಾಯ್ಡ್ ಸಮಸ್ಯೆಗಳನ್ನ ನೀವು ಬರ್ಬೋದು. ಆಮೇಲೆ ಇನ್ನೊಂದು ಥೈರಾಯ್ಡಿಗೆ ಏನಾದರೂ ಆಟೋ ಇಮ್ಯೂನ್ ಕಂಡೀಷನ್ಸ್ ಬರ್ಬೋದು. ಆಟೋ ಇಮ್ಯೂನ್ ಅಂದರೆ ಇವಾಗ ನಮ್ಮದೇ ಬಾಡಿಗೆ ಗೊತ್ತಿಲ್ಲದಲೇ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುವಂಥದ್ದು. ಸೊ ಥೈರಾಯ್ಡ್ ರಿಲೀಸ್ ಆಗುವಂಥ ಗ್ರಂಥಿ, ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಏನಾದರೂ ಕೋಶಗಳಿಗೆ ಡ್ಯಾಮೇಜ್ ಆಗೋದ್ರಿಂದ ಕೂಡ ನಮಗೆ ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ನೋಡ್ಬೋದು. ಮೇ ಬಿ ಇನ್ಫ್ಲಮೇಷನ್ ಇರ್ಬೋದು, ಮೇ ಬಿ ಬೇರೆ ಏನಾದರೂ ಡಿಸೀಸಿಂದ ಇರ್ಬೋದು, ಇಲ್ಲ ನಮ್ಮದು ಆನ್ ಇಮ್ಯುನಿಟಿ ಸೆಲ್ಸಿಂದ ಇರ್ಬೋದು. ಸೊ ಆ ರೀತಿ ಕೂಡ ನಮಗೆ ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ನೋಡ್ಬೋದು. ಆಮೇಲೆ ಡೆಫಿಷಿಯನ್ಸಿಯಿಂದ ಕೂಡ ಬರುತ್ತೆ, ಏನಾದರೂ ಅಯೋಡಿನ್ ಡೆಫಿಷಿಯನ್ಸಿಯಿಂದ ಕೂಡ ನಮಗೆ ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ನೋಡ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಸಿಂಪ್ಟಮ್ಸ್ಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವಾಗ ಸಿಂಪ್ಟಮ್ಸ್ ನೋಡಿದರೆ ಅದೇ ನಮಗೆ ಮೇಯ್ನ್ ಆಗಿ ಥೈರಾಯ್ಡ್ ಸಮಸ್ಯೆ ನೋಡಿದರೆ ಎರಡಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಒಂದು ಹೈಪೋಥೈರಾಯ್ಡ್ ಅಂತಲೂ ಹೇಳ್ತೀನಿ, ಇನ್ನೊಂದು ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀನಿ. ಸೊ ಈ ಹೈಪರ್ ಥೈರಾಯ್ಡಲ್ಲಿ ಹೇಗೆ ಆಗುತ್ತೆ ಅಂದರೆ ಅವರಲ್ಲಿ ಅತಿ ಪ್ರಮಾಣದಲ್ಲಿ ಈ ರೀತಿ ಥೈರಾಯ್ಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಬಟ್ ಅವರದ್ದು ಬ್ಲಡ್ ರಿಪೋರ್ಟ್ ನಾವು ನೋಡುವಾಗ TSH ಯಾವಾಗಲೂ ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದು. ಅಂದರೆ
ಮೇ ಬಿ 0.1 ಇರುವಂಥದ್ದು ಅಥವಾ 001 0.001 ಆ ರೀತಿ ತುಂಬ ಕಡಿಮೆ ಪ್ರಮಾಣದಲ್ಲಿ TSHನ ಕಾಣುವಂಥದ್ದು. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ T3 T4 ಜಾಸ್ತಿಯಾಗಿನೇ ರಿಲೀಸ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಈ ಒಂದು ಪಿಟ್ಯೂಟರಿ ಗ್ರಂಥಿಗೆ ಗೊತ್ತಿಲ್ಲದಲ್ಲೇ ಏನಾಗುತ್ತೆ, ಅದು ಹಾರ್ಮೋನ್ ರಿಲೀಸ್ ಆಗೋದನ್ನ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀವಿ. ಬಟ್ ಏನಂದರೆ ಥೈರಾಯ್ಡಿಂದ ಈ ಒಂದು 2 ಹಾರ್ಮೋನ್ T3 T4 ಆ ರೀತಿಯೇ ರಿಲೀಸ್ ಆಗ್ತಾ ಹೋಗುತ್ತೆ ಜಾಸ್ತಿಯಾಗಿ. ಸೊ ಅದರಿಂದ ನಿಮಗೆ ಸಿಂಪ್ಟಮ್ಸ್ ಎಲ್ಲ ಹೇಗೆ ಆಗುತ್ತೆ ಅಂದರೆ, ಥೈರಾಯ್ಡಿಗೆ ಮೇಯ್ನಾಗಿ ನಮ್ಮದು ಬಾಡಿಯಲ್ಲಿ ತುಂಬ ಆರ್ಗನ್ಸ್ಗಳಿರ್ತವೆ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು. ಒಂದು ನಮ್ಮದು ಮೈಂಡ್ ಸಿಂಪ್ಟಮ್ಸ್ ಬಗ್ಗೆ ನೋಡೋಣ. ಮೈಂಡ್ ಸಿಂಪ್ಟಮ್ಸಲ್ಲಿ ಹೈಪರ್ ಥೈರಾಯ್ಡಲ್ಲಿ ನಮ್ಮದು ಆಂಗ್ಸೈಟಿ ಇರುವಂಥದ್ದು, ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ನಾವು ಬಿಹೇವ್ ಮಾಡುವಂಥದ್ದು, ಈ ರೀತಿ ಮೈಂಡ್ ರಿಲೇಟೆಡ್ ಸಿಂಪ್ಟಮ್ಸ್ನ ನಾವು ನೋಡ್ತೀವಿ. ಆಮೇಲೆ ಇನ್ನೊಂದು ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇರುತ್ತೆ. ಹಾರ್ಟ್ ರಿಲೇಟೆಡ್ ಆಗಿ ಬರುವಾಗ ಅವ್ರದ್ದು ಪಲ್ಸ್ ರೇಟ್ ಎಲ್ಲ ತುಂಬ ಜಾಸ್ತಿಯಾಗಿ ಹಿಡಿಯುವಂಥದ್ದು. ಹಾಗಾಗಿ ಏನಾಗುತ್ತೆ, ಹಾರ್ಟ್ ರೇಟ್ ಕೂಡ ಜಾಸ್ತಿಯಾಗಿ, ಅದಕ್ಕೆ ನಾವು ಟಕಿಕಾರ್ಡಿಯಾ ಅಂತ ಹೇಳ್ತೀನಿ. ಮೋರ್ ದೆನ್ 100 ಬೀಟ್ಸ್ ಪರ್ ಮಿನಿಟ್ ಎಲ್ಲ ಒಂದು ಮಿನಿಟಲ್ಲಿ ಆಗುವಂಥದ್ದು. ಆಮೇಲೆ ಇನ್ನೊಂದು ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ನಾವು ಅನಲೈಸ್ ಮಾಡಿದರೆ ಅವರಿಗೆ ಲೂಸ್ ಸ್ಟೂಲ್ಸ್ ಆಗುವಂಥದ್ದು, ಆಮೇಲೆ ಹಸಿವು ಜಾಸ್ತಿಯಾಗಿ ಆಗುವಂಥದ್ದು, ಇದೆಲ್ಲ ನಾವು ನೋಡ್ತೀವಿ. ಜೊತೆಯಲ್ಲಿ ಏನಾಗುತ್ತೆ, ವೆಯ್ಟ್ ಲಾಸ್ ಅಂತ ಒಂದು ಸಿಂಪ್ಟಮ್ಸ್ನ ನಾವು ನೋಡ್ತೀವಿ ಹೈಪರ್ ಥೈರಾಯ್ಡಲ್ಲಿ. ಆಮೇಲೆ ಏನಾಗುತ್ತೆ ಅಂದರೆ ಅವ್ರದ್ದು ಹೇರ್ ಲಾಸ್ ಆಗುವಂಥದ್ದು, ಹೇರ್ ಫಾಲ್ ಜಾಸ್ತಿ ಆಗುವಂಥದ್ದು, ಹೇರ್ ಥಿನ್ನಿಂಗ್ ಆಗುವಂಥದ್ದು. ಸೊ ಈ ರೀತಿ ಸಿಂಪ್ಟಮ್ಸ್ಗಳೆಲ್ಲ ನಾವು ಹೈಪರ್ ಥೈರಾಯ್ಡಲ್ಲಿ ನೋಡ್ತೀವಿ. ಅದೇ ರೀತಿ ಹೈಪೋಥೈರಾಯ್ಡಿಗೆ ಬಂದಾಗ ಇದೆಲ್ಲ ಎಕ್ಸಾಕ್ಟ್ಲಿ ಆಪೋಸಿಟ್ ಸಿಂಪ್ಟಮ್ಸ್ನ ನಾವು ನೋಡ್ತೀವಿ. ಹೇಗೆ ಇವನ್ ಮೈಂಡ್ ಸಿಂಪ್ಟಮ್ಸ್ ನೋಡಿದರೆ ಅವರಿಗೆ ಡಿಪ್ರೆಷನ್ ಆಗುವಂಥದ್ದು, ಏನೂ ಮಾಡೋಕ್ಕಾಗಲ್ಲ, ತುಂಬ ಎಂತ ಹೇಳೋದು, ರೆಸ್ಟ್ ಮಾಡಬೇಕು, ಸ್ಟೆಪ್ಸ್ ಹತ್ತುವಾಗ ಉಸಿರು ಕಟ್ಟೋ ಥರ ಫೀಲ್ ಆಗುವಂಥದ್ದು. ಸೊ ಈ ರೀತಿ ಸಿಂಪ್ಟಮ್ಸ್ ಎಲ್ಲ ನಾವು ನೋಡ್ತೀವಿ. ಈವನ್ ಹಾರ್ಟ್ ರಿಲೇಟೆಡ್ ನೋಡಿದರೆ ಅವರಿಗೆ ಬ್ರೆಡಿಕಾರ್ಡಿಯಾ ಅಂತ ಕಂಡೀಷನ್ ಆಗುವಂಥದ್ದು. ಬ್ರೆಡಿಕಾರ್ಡಿಯಾ ಅಂದರೆ ಹಾರ್ಟ್ ರೇಟ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಿಡಿಯುವಂಥದ್ದು. ಸೊ ಆ ರೀತಿ ಹಾರ್ಟ್ ರಿಲೇಟೆಡ್ ಆಗಿ ನಾವು ಹಾಗೆ ನೋಡ್ಬೋದು. ಪಲ್ಸ್ ರೇಟ್ ತುಂಬ ಕಡಿಮೆ ಇದರಲ್ಲಿ ಆಗುವಂಥದ್ದು. ಆಮೇಲೆ ಏನಂದರೆ ಅವ್ರದ್ದು ಹಸಿವು ನೋಡಿದರೆ ಅವರಿಗೆ ಹಸಿವೇ ಆಗಲ್ಲ. ಅವರಿಗೆ ಬೆಳಿಗ್ಗೆ ಇವಾಗ ತಿಂಡಿ ತಿಂದರೆ ಆಮೇಲೆ ಮಧ್ಯಾಹ್ನ ಲಂಚ್ ತಿನ್ನಬೇಕು, ಆ ರೀತಿ ಎಲ್ಲ ಹಸಿವು ಅವರಿಗೆ ಫೀಲ್ ಆಗಲ್ಲ ಅಂತ ಇರೋದು. ಸೊ ಅದರಿಂದ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿ ಅವ್ರದ್ದು ವೆಯ್ಟ್ನ ಜಾಸ್ತಿಯಾಗಿ ಗೇಯ್ನ್ ಆಗ್ತಾ ಬರುತ್ತೆ. ಆಮೇಲೆ ಅವರಿಗೆ ಮಲಬಂಧತೆ ಅಂತಂದರೆ ಕಾನ್ಸ್ಟಿಪೇಷನ್ ಸಿಂಪ್ಟಮ್ಸ್ನ ನೋಡ್ತೀವಿ. ಆಮೇಲೆ ಏನಂದರೆ ಅವರಿಗೆ ಕ್ಲೈಮೇಟ್ ಅಂದರೆ ಬಿಸಿ ಚಳಿ ಎಲ್ಲ ನೋಡಿದರೆ ಅವರಿಗೆ ಚಳಿ ಎಲ್ಲ ತುಂಬ ತಡಿಲಿಕ್ಕೆ ಆಗಲ್ಲ ಅಂತ ಇರೋದು. ಈವನ್ ಹೈಪೋಥೈರಾಯ್ಡಲ್ಲಿ ಚಳಿ ತಡಿಲಿಕ್ಕೆ ಆಗ್ಬೋದು, ಬಟ್ ಶಕೆ ತಡೆಯೋಕ್ಕೆ ಆಗಲ್ಲ ಅಂತ ಇರೋದು. ಸೊ ಈ ರೀತಿಯಲ್ಲಿ ಡಿಫ್ರೆನ್ಸ್ ಆಗಿ ಸಿಂಪ್ಟಮ್ಸ್ನ ನಾವು ನೋಡ್ತೀವಿ. ಎಸ್ ಡಾಕ್ಟರ್, ಇನ್ನು ಯಾವ ಏಜ್ ಗ್ರೂಪ್ನವರಲ್ಲಿ ಈ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ ಇತ್ತೀಚೆಗೆ ಅಂತ? ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಈ ಒಂದು ಥೈರಾಯ್ಡ್ ಸಿಂಪ್ಟಮ್ಸ್ ಕಂಡೀಷನ್ ಎಲ್ಲ ನಾವು ಇನ್ನು 25 ದಾಂಡಿ ಇರೋ ಏಜಲ್ಲಿ ಎಲ್ಲ ಸ್ವಲ್ಪ ಕಾಮನ್ ಆಗಿ ಜಾಸ್ತಿ ನೋಡ್ತೀವಿ. ಯಾಕೆ ಅಂದರೆ ಒಂದು ಅವ್ರದ್ದು ಲೈಫ್ ಸ್ಟೈಲ್ ಇರ್ಬೋದು, ಆಮೇಲೆ ಅವ್ರದ್ದು ಸಪ್ಲಿಮೆಂಟ್ ಮೆಡಿಸಿನ್ಸ್ ಇರ್ತವೆ. ಸೊ ಅದೆಲ್ಲ ವಿತೌಟ್ ಡಾಕ್ಟರ್ದು ಅಡ್ವೈಸ್ ಇಲ್ಲದಲ್ಲಿ ಈ ರೀತಿ ಮೆಡಿಸಿನ್ಸ್ನ ಮಾಡೋದ್ರಿಂದ ಕೂಡ ಅವರಿಗೆ ಈ ರೀತಿ ಥೈರಾಯ್ಡ್ ಸಮಸ್ಯೆಗಳನ್ನ ಆಗ್ಬೋದು. ಯಾಕೆ ಅಂದರೆ ಈವನ್ ಹೇರ್ ಸಪ್ಲಿಮೆಂಟಲ್ಲಿ ಕೂಡ ಅಯೋಡಿನ್ ಆಮೇಲೆ ಸೆಲೆನಿಯಮ್ ಅಂತ 2 ಕಂಟೆಂಟ್ಸ್ ನಾರ್ಮಲ್ ಆಗಿ ಇರ್ತವೆ. ಸೊ ಇದರಿಂದ ಏನಾಗುತ್ತೆ, ಆಲ್ರೆಡಿ ನಮ್ಮದು ಬಾಡಿಯಲ್ಲಿ ನಾವು ಲೈಕ್ ಅಯೋಡೈಸ್ಡ್ ಸಾಲ್ಟೇ ನಾವು ಯೂಸ್ ಮಾಡ್ತೀವಿ. ಸೊ ಅದರಿಂದ ಸಾಕಷ್ಟು ಅಮೌಂಟಲ್ಲಿ ನಮಗೆ ನಮ್ಮ ಬಾಡಿಗೆ ಬೇಕು ಅಂತಷ್ಟು ಅಮೌಂಟಲ್ಲಿ ಅಯೋಡಿನ್ ನಮ್ಮ ಬಾಡಿಯಲ್ಲಿ ಇರುತ್ತೆ. ಬಟ್ ಏನಂದರೆ ಎಕ್ಸ್ಟ್ರಾ ಆಗಿ ನಾವು ಅಯೋಡಿನ್ ತಗೊಳ್ಳೋದ್ರಿಂದ ನಮಗೆ ಈ ರೀತಿ ಥೈರಾಯ್ಡ್ ಸಮಸ್ಯೆಗಳೆಲ್ಲ ಆಗುವಂಥದ್ದು. ಸೊ ಎಕ್ಸೆಸಿವ್ ಆಗಿ ಅಯೋಡಿನ್ ಕಂಟೆಂಟ್ ಬಂದರೆ ನಮಗೆ ಹೈಪರ್ ಥೈರಾಯ್ಡ್ ಎಂಡಪ್ ಆಗಲಿಕ್ಕೆ ಇರುತ್ತೆ. ಈವನ್ ಪೀರಿಯಡ್ಸ್ ಇರೆಗ್ಯುಲಾರಿಟೀಸ್ ಕೂಡ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನಮಗೆ ಒಂದೊಂದು ಇದರಲ್ಲಿ ನಮಗೆ ಥೈರಾಯ್ಡ್ ಸಮಸ್ಯೆಗಳೆಲ್ಲ ಆಗೋಕ್ಕೆ ಇರುತ್ತೆ. ಸೊ ಅದೇ ಇನ್ ಬಿಟ್ವೀನ್ 25ಇಂದ ಜಾಸ್ತಿ ಏಜಲ್ಲಿ ಜಾಸ್ತಿಯಾಗಿ ನಾವು ನೋಡ್ತಾ ಇದ್ದೀವಿ ಇವಾಗ. ಎಸ್ ಡಾಕ್ಟರ್. ಎಸ್, ಏನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ TV ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಎಸ್ ಡಾಕ್ಟರ್, ಇನ್ನು ಸಾಕಷ್ಟು ಜನ ಈ ಸಮಸ್ಯೆಗಳು ಬಂದಾಗ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಈ ಥೈರಾಯ್ಡ್ ಸಮಸ್ಯೆಗೆ ಸರಿಯಾದ ಟೈಮ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲ್ಲೇ ಇದ್ದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಇವಾಗ ಕಾಂಪ್ಲಿಕೇಶನ್ಸ್ ನೋಡಿದರೆ ಅದೇ ನಾವು ಇವಾಗ ಹಾರ್ಟ್ ರಿಲೇಟೆಡ್ ಆಗಿ ಹೇಳ್ಬೋದು. ಫಸ್ಟ್ ಕಾಂಪ್ಲಿಕೇಶನ್ನ ಹೇಗೆ ಆಗುತ್ತೆ ಅಂದರೆ ಅವರಿಗೆ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಅಂದರೆ ಹಾರ್ಟ್ ಒಳಗಡೆ ನೀರು ತುಂಬುವಂಥದ್ದು, ಅಥವಾ ಹಾರ್ಟ್ ತುಂಬ ಜಾಸ್ತಿಯಾಗಿ ಬೀಟ್ ಆಗೋದ್ರಿಂದ ಎಲ್ಲ ಕಡೆಯೂ ಎಕ್ಸೆಸಿವ್ ಆಗಿ ಕರೆಕ್ಟ್ ಅಮೌಂಟಿಗೆ ಕಾರ್ಡಿಯಾಕ್ ಔಟ್ಪುಟ್ ಆಗಲ್ಲ ಅಂತಿರೋದು. ಸೊ ಆ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು. ಆಮೇಲೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ನೋಡಿದರೆ ಕಾಂಪ್ಲಿಕೇಶನ್ಸ್ ಏನಂದರೆ ಕಣ್ಣಲ್ಲಿ ನಮ್ಮದು ಕಣ್ಣಲ್ಲಿ ಪ್ರಾಬ್ಲಮ್ ಬರುವಂಥದ್ದು. ಅದಕ್ಕೆ ಎಕ್ಸೋಫ್ಥಾಲ್ಮಸ್ ಅಂತ ಹೇಳ್ತೀನಿ. ಐಬೋಲ್ ಬಂದು ಆಚೆ ಪ್ರೊಟ್ರೂಡ್ ಆಗುವಂಥ ಒಂದು ಕಂಡೀಷನ್ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಆಕ್ಯುಲರ್ ಪ್ರೆಷರ್ ಅಂತ ಒಂದಿರುತ್ತೆ. ನಮ್ಮ ಐಬೋಲ್ ಹಿಂದ್ಗಡೆ ಪ್ರೆಷರ್ ಇರುತ್ತೆ. ಆ ಒಂದು ಪ್ರೆಷರ್ ಜಾಸ್ತಿಯಾಗಿ ಬರೋದ್ರಿಂದ ಐಬೋಲ್ ಆಚೆ ಲೈಕ್ ಔಟ್ಸೈಡಿಗೆ ಪ್ರೊಟ್ರೂಡ್ ಆಗುವಂಥ ಕಂಡೀಷನ್ ಬರುತ್ತೆ.
ಆಮೇಲೆ ಏನಾಗುತ್ತೆ ಅಂದರೆ ಈವನ್ ಥೈರಾಯ್ಡಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಕೂಡ ಆಗ್ಬೋದು. ಸೊ ಏನಾಗುತ್ತೆ ಅಂದರೆ ಪರ್ಮನೆಂಟ್ ಆಗಿ ಥೈರಾಯ್ಡಿಗೆ ರಿಮೂವ್ ಮಾಡುವಂಥ ಕಂಡೀಷನ್ ಬಂತು ಅಂದರೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ಅವರು ಥೈರಾಯ್ಡ್ ಸಪ್ಲಿಮೆಂಟ್ ಮೆಡಿಸಿನ್ಸ್ನ ಹಾಕಬೇಕಾಗುತ್ತೆ. ಸೊ ಈ ರೀತಿ ಇರುವ ಕಂಡೀಷನ್ಸ್ ಎಲ್ಲ ಬರುತ್ತೆ. ಸೊ ಇವಾಗ ಕರೆಕ್ಟಾಗಿ ನೀವು ಮೆಡಿಸಿನ್ಸ್ ಮಾಡ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂದಿದ್ರೆ, ಇವಾಗ ನೀವು ಲೇಡೀಸ್ ಆದ್ರೂ ಜೆಂಟ್ಸ್ ಆದ್ರೂ ಇಬ್ಬರಲ್ಲಿನೂ ಇನ್ಫರ್ಟಿಲಿಟಿ ಕಂಡೀಷನ್ ನಾವು ಜಾಸ್ತಿಯಾಗಿ ನೋಡ್ಬೋದು. ಏನಾಗುತ್ತೆ ಅಂದರೆ ಅವರಲ್ಲಿ ಈ ರೀತಿ ಪ್ರಿಮೆಚೂರ್ ಆಗಿ ಎಗ್ ರಿಲೀಸ್ ಆಗುವಂಥದ್ದು, ಅಂದರೆ ಓವಮ್ ರಿಲೀಸ್ ಆಗುವಂಥದ್ದು, ಅದರಿಂದ ಫರ್ಟೈಲ್ ಎಗ್ ಆಗೋಕ್ಕೆ ತುಂಬ ಕಷ್ಟ ಆಗುವಂಥದ್ದು, ಈವನ್ ನಿಮಗೆ ರಿಪ್ರೊಡಕ್ಟಿವ್ ಹೆಲ್ತ್ ಚೆನ್ನಾಗಿರಲ್ಲ ಅಂತ ಇರೋದೆಲ್ಲ ಆಗುತ್ತೆ. ಈವನ್ ಮೇಲಲ್ಲಿ ನೋಡಿದರೆ ಅವರದ್ದು ಸ್ಪರ್ಮ್ ಕೌಂಟ್ ಕಡಿಮೆ ಆಗುವಂಥದ್ದು, ಮೋಟಿಲಿಟಿ ಕಡಿಮೆ ಆಗುವಂಥದ್ದು. ಸೊ ಆ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡ್ತೀವಿ. ಆಮೇಲೆ ಏನಾಗುತ್ತೆ ಅಂದರೆ ಈ ರೀತಿ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋದ್ರಿಂದ ಕೂಡ ನಮಗೆ ಆ ರೀತಿ ಇರುವ ಸಂಬಂಧವಾಗಿರುವಂಥ ಕಾಂಪ್ಲಿಕೇಶನ್ಸ್ ಕೂಡ ಇರುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಇದೆ ಅಂತ ಪತ್ತೆ ಹಚ್ಚೋಕೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ? ಮೇಯ್ನಾಗಿ ನಾವು TSH ಇದನ್ನು ನೋಡ್ತೀವಿ, ಅದೇ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟ್ನ ಮಾಡ್ತೀವಿ. ಸೊ ಅದರದ್ದು ಒಂದು ಪ್ಯಾರಾಮೀಟರ್ ಬರುವಂಥದ್ದು ಮೋರ್ ದೆನ್ 5 ಎಲ್ಲ ಅದು ಅಂದರೆ ಅದಕ್ಕೆ ನಾವು ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀನಿ. ಲೆಸ್ ದೆನ್ 0.1 ಹಾಗೆಲ್ಲ ಹೋಗುವಾಗ ಅದಕ್ಕೆ ನಾವು ಹೈಪೋಥೈರಾಯ್ಡ್ ಅಂತ ನೋಟ್ ಮಾಡ್ತೀವಿ. ಸೊ ಈ ಮತ್ತು ಮೇಜರಾಗಿ ನಾವು TSHನ ಚೆಕ್ ಮಾಡ್ತೀವಿ, ಈವನ್ T3 T4 ಚೆಕ್ ಮಾಡ್ತೀವಿ. ಬಟ್ ಏನಂದರೆ ಅದರಲ್ಲಿ ಕೂಡ ನಮಗೆ ಕಂಡು ಹಿಡಿಯೋಕ್ಕಾಗಲ್ಲ ಅಂದಿದ್ರೆ ನಾವು TSHಗೆ ನೋಡ್ತೀವಿ. ಅದರಲ್ಲೂ ನಮಗೆ ಗೊತ್ತಾಗಲ್ಲ ಅಂದರೆ TPA ಅಂತ ಒಂದು ಇನ್ನೊಂದು ಟೆಸ್ಟ್ ಬರುತ್ತೆ, ಅದನ್ನು ನೋಡ್ತೀವಿ. ಅದರಲ್ಲಿ ಥೈರಾಯ್ಡ್ ಆ್ಯಂಟಿಜೆನ್ ಟೆಸ್ಟ್ ಅಂತ ಇರ್ತೀವಿ, ಆ ಒಂದು ಟೆಸ್ಟ್ನ ಕೂಡ ನಾವು ಮಾಡ್ತೀವಿ. ಸೊ ಅದರಲ್ಲಿ ಏನಾದರೂ ಆಟೋಇಮ್ಯೂನ್ ಕಂಡೀಷನ್ ಏನಾದರೂ ಇದೆಯಾ ಅಂತ ಇದ್ದರೆ ಅದರಲ್ಲಿ ನಮಗೆ ಕಂಡುಹಿಡಿಯೋಕ್ಕಾಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಹೋಮಿಯೋ ಕೇರಲ್ಲಿ ಟ್ರೀಟ್ಮೆಂಟ್ ಹೇಗೆ ಬರುತ್ತೆ ಅಂದರೆ ಅದೇ ಒಂದೊಂದು ಪೇಷಂಟಿಗೆ ಡಿಫ್ರೆಂಟ್ ಆಗಿರುತ್ತೆ. ಟ್ರೀಟ್ಮೆಂಟ್ ಕೂಡ ಅಪ್ರೋಚ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಆಗುತ್ತೆ ಅಂದರೆ ಆ ಪೇಷಂಟ್ ಒಂದು ಫಸ್ಟ್ ಕನ್ಸಲ್ಟೇಷನ್ಗೆ ಬರುವಾಗ ಅವರಿಗೆ ಈ ಒಂದು ಥೈರಾಯ್ಡ್ ಸಮಸ್ಯೆ ಯಾವಾಗದಿಂದ ಇದೆ, ಎಷ್ಟು ವರ್ಷದಿಂದ ಅವರು ಸಫರ್ ಆಗ್ತಾ ಇದೆ, ಆಮೇಲೆ ಏನೆಲ್ಲ ಮೆಡಿಸಿನ್ಸ್ ಮಾಡಿದ್ರು, ಎಷ್ಟು ಮೆಡಿಸಿನ್ಸ್ ಆಗ್ತಾ ಇದೆ ಸದ್ಯಕ್ಕೆ, ಸೊ ಅದೆಲ್ಲ ನಮಗೆ ಗೊತ್ತಾಗಬೇಕಾಗುತ್ತೆ. ಸೊ ಎಷ್ಟು ಪೊಟೆನ್ಸಿ, ಎಷ್ಟು ಡೋಸೇಜಲ್ಲಿ ತಗೋತಾ ಇದ್ದೀರಾ, ಆಮೇಲೆ ಏನಂದರೆ ಅವರದ್ದು ಬಾಡಿ ಚೇಂಜಸ್ ಏನಾದರೂ ಆಯಿತಾ, ಈವನ್ ಥೈರಾಯ್ಡಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಏನಾದರೂ ಆಗಿದೆಯಾ, ಸೊ ಇದೆಲ್ಲ ನಮಗೆ ಗೊತ್ತಾಗಬೇಕಾಗುತ್ತೆ. ಆಮೇಲೆ ಇನ್ನೊಂದು ಅವರದ್ದು ನಾರ್ಮಲ್ ಆಗಿರುವಂಥ ರೂಟೀನ್ಸ್ ಎಲ್ಲ ಹೇಳಬೇಕು. ಹೇಗೆ ಅಂದರೆ ಅವ್ರದ್ದು ಮೈಂಡ್ ರಿಲೇಟೆಡ್ ಸಿಮ್ಟಮ್ಸ್ ನಾವು ಅನಲೈಸ್ ಮಾಡಬೇಕು. ಆಮೇಲೆ ಅವ್ರದ್ದು ಹಸಿವು, ಅವ್ರದ್ದು ವೆಯ್ಟ್ ಗೇನ್ ಏನಾದರೂ ಆಯಿತಾ, ವೆಯ್ಟ್ ಲಾಸ್ ಆಯಿತಾ, ಸೊ ಎಲ್ಲದನ್ನು ನೋಡಬೇಕಾಗುತ್ತೆ. ಸೊ ಏನಂದರೆ ಒಂದು ಪೇಷಂಟ್ ಬಂದಾಗ ಅವರಿಗೆ ನಾವು ಟೈಲರ್ಡ್ ಮೆಡಿಸಿನ್ಸ್ ಥರ ಕೊಡ್ತೀವಿ. ಆ ಮೆಡಿಸಿನ್ಸ್ ಬರೀ ಆ ಒಂದು ಪೇಷಂಟಿಗೆ ಮಾತ್ರ ಎಫೆಕ್ಟ್ ಆಗುವಂಥದ್ದು. ಬೇರೆ ಇವಾಗ ಕೆಲವರು ಹೇಳ್ತಾರೆ ಏನಂದರೆ, ಇವಾಗ ನನಗೆ ಥೈರಾಯ್ಡ್ ಇದೆ ಅಂದರೆ ನಮ್ಮದು ಫ್ರೆಂಡ್ ಅವರು ಬಂದಾಗ ನಾನು ಆಲ್ರೆಡಿ ಥೈರಾಯ್ಡ್ ಮೆಡಿಸಿನ್ಸ್ ಇದು ಹಾಕ್ತಾ ಇದೆ, ಸೊ ನೀನು ಕೂಡ ಹಾಕಿ ನನಗೆ ಬೆಟರ್ ಆಗ್ತಾ ಇದೆ ಅಂತ ಕೊಟ್ಟರೆ ಡೆಫಿನೆಟಾಗಿ ಆ ಒಂದು ಪೇಷಂಟಿಗೆ ಖಂಡಿತವಾಗ್ಲೂ ಎಫೆಕ್ಟಿವ್ ಬರಲ್ಲ. ಯಾಕೆ ಅಂದರೆ ನಮ್ಮದು ಮೆಡಿಸಿನ್ಸ್ ಆ ರೀತಿ ನಾವು ಪ್ರಿಪೇರ್ ಮಾಡೋದು. ಸೊ ಅದಕ್ಕೆ ಒಂದೊಂದು ಪೇಷಂಟ್ ಡಿಫ್ರೆಂಟಾಗಿ ನಾವು ಅಪ್ರೋಚ್ ಮಾಡ್ತೀವಿ. ಸೊ ಡಿಫ್ರೆಂಟ್ ಮೆಡಿಕೇಷನ್ಸ್ ಕೂಡ ಇರುತ್ತೆ ಒಂದೊಂದು ಪೇಷಂಟಿಗೆ. ಸೊ ಅದಕ್ಕೇ ನಾವು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೋಮಿಯೋಪತಿಯಲ್ಲಿ ಹೇಳೋದು. ಸೊ ಆ ರೀತಿ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರದ್ದು ಜನರಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಜೊತೆಯಲ್ಲಿ ಥೈರಾಯ್ಡ್ ಹೆಲ್ತ್ ಕೂಡ ಇಂಪ್ರೂವ್ ಆಗೋ ರೀತಿ ಮೆಡಿಸಿನ್ಸ್ನ ಕೊಡ್ತೀವಿ. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಬಂದಾಗ ಕೆಲವರಿಗೆ ಈ ಕುತ್ತಿಗೆಯ ಭಾಗದಲ್ಲಿ ಊದ್ಕೊಂಡಿರುತ್ತೆ. ಸೊ ಇದು ಟ್ರೀಟ್ಮೆಂಟ್ ನಂತರ ಇದು ನಾರ್ಮಲ್ ಆಗುತ್ತಾ ಹೇಗೆ ಅಂತ? ಖಂಡಿತವಾಗ್ಲೂ ಆಗುತ್ತೆ. ಅದು ಯಾಕೆ ಅಂದರೆ ಸ್ಟ್ರಕ್ಚರಲ್ ಚೇಂಜಸ್ ಆಗಿರುತ್ತೆ. ಇವಾಗ ನಮಗೆ ಎರಡು ರೀತಿಯಲ್ಲಿ ನಮಗೆ ಥೈರಾಯ್ಡಲ್ಲಿ ಚೇಂಜಸ್ ನೋಡ್ತೀವಿ. ಒಂದು ಏನಂದರೆ ಫಿಸಿಯಾಲಜಿಕಲ್ ಚೇಂಜಸ್ ಅಂತ ಹೇಳ್ತೀನಿ. ಫಿಸಿಯಾಲಜಿಕಲ್ ಅಂದರೆ ಅದರದ್ದು ಫಂಕ್ಷನಲ್ ಚೇಂಜಸ್ ಆಗುತ್ತೆ. ಅದು ಆಲ್ರೆಡಿ ನಾನು ಹೇಳೋ ಪ್ರಕಾರ T3 T4 ಹಾರ್ಮೋನದು ಅತಿ ಉತ್ಪತ್ತಿ ಆಗುವಂಥದ್ದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂಥದ್ದು. ಆಮೇಲೆ ಇನ್ನೊಂದು ಈ ಫಂಕ್ಷನಲ್ ಚೇಂಜಸ್ ಜೊತೆನೇ ಸ್ಟ್ರಕ್ಚರಲ್ ಚೇಂಜಸ್ ಕೂಡ ಆಗುತ್ತೆ. ಅಂದರೆ ಅದರದ್ದು ಕೋಶಗಳಿರುತ್ತೆ, ಆ ಕೋಶಗಳದ್ದು ನಂಬರ್ಸ್ ಜಾಸ್ತಿ ಆಗುತ್ತೆ. ಸೊ ಮೇ ಬಿ ಅದು ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು, ಇಲ್ಲ ಥೈರಾಯ್ಡ್ ನೊಡ್ಯೂಲ್ಸ್ ಇರ್ಬೋದು, ಇಲ್ಲ ಅಂದರೆ ಹಶಿಮೋಟೋ ತುಂಬ ಮತ್ತೆ ಅದರಲ್ಲಿ ಈ ಸ್ಟ್ರಕ್ಚರಲ್ ಚೇಂಜಸ್ ಬಂದಾಗ ಅದರಲ್ಲಿನೇ ಸುಮಾರವಾಗಿರುವಂಥ ವೆರೈಟೀಸ್ ಬರುತ್ತೆ. ಸೊ ಆ ರೀತಿ ಏನಾದರೂ ಸ್ಟ್ರಕ್ಚರಲ್ ಚೇಂಜಸ್ ಏನಾದರೂ ಆಗಿದ್ದರೆ ಅದಕ್ಕೆ ನಾವು ತಕ್ಕದಾಗಿರುವಂಥ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಅದನ್ನು ನಮ್ಮದು ಮೆಡಿಸಿನ್ಸಲ್ಲಿ ಕಂಟ್ರೋಲ್ ಆಗ್ತಾ ಹೋಗುವಾಗ ಇವೆಂಚುಲಿ ನಮ್ಮದು ಸೈಜ್ ಕೂಡ ನಾರ್ಮಲ್ ಆಗಿ ಬರುವಂಥದ್ದು. ಬಟ್ ಏನಂದರೆ ಹೋಮಿಯೋಪತಿಯಲ್ಲಿ ಸ್ವಲ್ಪ ಟೈಮ್ ಪ್ರಾಸೆಸ್ ಆಗುತ್ತೆ. ಅದಕ್ಕೆ ನೀವು ಸಡನ್ನಾಗಿ ನಿಮಗೆ ಇಂಪ್ರೂವ್ಮೆಂಟ್ ಎಲ್ಲ ಬರುವಂತ ನೋಡಿದರೆ ಅಷ್ಟೆಲ್ಲ ನಿಮಗೆ ಓವರ್ನೈಟ್ ಇಂಪ್ರೂವ್ಮೆಂಟ್ ಏನೂ ಬರಲ್ಲ. ಬಟ್ ಹೋಗ್ತಾ ಹೋಗ್ತಾ ನಿಮಗೇನು ಚೇಂಜಸ್ನ ಗೊತ್ತಾಗ್ಬಿಡುತ್ತೆ. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್ ಡಾಕ್ಟರ್, ಇನ್ನು ಮಕ್ಕಳಾಗದಲ್ಲೇ ಇರೋದಕ್ಕೂ ಕೂಡ ಈ ಥೈರಾಯ್ಡ್ ಸಮಸ್ಯೆ ಕಾರಣವಾಗುತ್ತಾ ಹೇಗೆ ಅಂತ? ಹೌದು, ಇನ್ಫರ್ಟಿಲಿಟಿ ಆಗೋಕ್ಕೆ ಕಂಡೀಷನ್ ಲೈಕ್ ಕಾಂಪ್ಲಿಕೇಶನ್ ಥರ ಆಗಿಬಿಡುತ್ತೆ. ಹೇಗೆ ಆಗುತ್ತೆ ಅಂದರೆ ಅದೇ ಇವಾಗ ಮಹಿಳೆಯರಲ್ಲಿ ನೋಡಿದರೆ ಇಮ್ಮೆಚ್ಯೂರ್ ಆಗಿ ಓವಮ್ ರಿಲೀಸ್ ಆಗುವಂಥದ್ದು. ಸೊ ಇಮ್ಮೆಚ್ಯೂರ್ ಆಗಿ ಓವಮ್ ರಿಲೀಸ್ ಆಗೋದ್ರಿಂದ ಅದು ಫರ್ಟಿಲೈಸೇಷನ್ ಆಗೋಕ್ಕೆ ತುಂಬ ಕಷ್ಟ ಆಗುವಂಥದ್ದು. ಈವನ್ದು ಅದು ಫರ್ಟಿಲೈಸೇಷನ್ ಆದರೂ ಕೂಡ ಹೇಗೆ ಆಗುತ್ತೆ ಅಂದರೆ ಬೇಗನೆ ಸ್ಪಾಂಟೇನಿಯಸ್ ಆಗಿ ಅಬೋಷನ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಾಗೋಕ್ಕೆ ತುಂಬ ಡಿಫಿಕಲ್ಟ್ ಆಗುವಂಥದ್ದು.
ಆಮೇಲೆ ಇವನ್ ಮೇಲಲ್ಲಿ ಜೆಂಟ್ಸಲ್ಲಿ ನೋಡಿದರೆ ಹೇಗೆ ಆಗುತ್ತೆ ಅಂದರೆ ಅವ್ರ ಬಾಡಿಯಲ್ಲಿ ಈ ರೀತಿ ಇರುವಂಥ ಥೈರಾಯ್ಡ್ ಕಾಂಪ್ಲಿಕೇಶನ್ಸ್ ಆಗಿ ಅವರದು ಸ್ಪರ್ಮ್ ಕೌಂಟು ಕಡಿಮೆ ಪ್ರಮಾಣದಲ್ಲಿ ಆಗುವಂಥದ್ದು, ಅಥವಾ ಅವರದ್ದು ಮೋಟಿಲಿಟಿ ಕಡಿಮೆ ಬರುವಂಥದ್ದು, ಸೊ ಸೀಮೆನ್ ಕ್ವಾಂಟಿಟಿ ಕೂಡ ಕಡಿಮೆ ಬರುವಂಥದ್ದು. ಸೊ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಎಲ್ಲ ಕಾಣುವಂಥದ್ದು. ಹಾಗಾಗಿ ಅವರಿಗೆ ಲಾಸ್ ಆಫ್ ಲಿಬಿಡೋ ಅಂತ ಒಂದು ಸಿಂಪ್ಟಮ್ ಬರುತ್ತೆ. ಸೊ ಅದು ಕೂಡ ಒಂದು ರೀತಿಯಲ್ಲಿ ಈ ರೀತಿ ಇನ್ಫರ್ಟಿಲಿಟಿ ಕಂಡೀಷನ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅವರಿಗೆ ಏನು ಮಾಡಬೇಕಂದ್ರೆ ಈ ರೀತಿ ಥೈರಾಯ್ಡ್ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅದಕ್ಕೆ ರೆಗ್ಯುಲರ್ ಆಗಿರುವಂಥ ಮೆಡಿಸಿನ್ಸ್ನ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ ಅಂದರೆ ವಿತ್ ಮೆಡಿಕೇಷನ್ಸ್ ಈ ರೀತಿ ಇರೋ ಕಂಡೀಷನ್ಸ್ನ ನಾವು 100% ಟ್ರೀಟ್ ಮಾಡಿ ವಾಸಿ ಮಾಡ್ಬೋದು. ಸೊ ಏನಾಗುತ್ತೆ ಅವರಿಗೆ ಹೆಲ್ದಿಯಾಗಿರುವಂಥ ಬೇಬಿನ ಅವರಿಗೆ ಎಂತ ಹೇಳೋದು ಸೆಕ್ಯೂರ್ ಆಗೋಕ್ಕೆ ತುಂಬ ಇದು ಏನು ಹೇಳೋದು ಚೆನ್ನಾಗಿ ಚಾನ್ಸಸ್ ಇರುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ? ಇವಾಗ ಅದೇ ಫುಡ್ ಡಯಟಲ್ಲಿ ನೋಡಿದರೆ ಹೇಗೆ ಅಂದರೆ ಗೋಯಿಟ್ರೋಜನ್ ಅಂತ ಒಂದು ಕಂಟೆಂಟ್ಸ್ ಇರುತ್ತೆ. ಸೊ ಅದು ಜಾಸ್ತಿ ಇರುವಂಥ ಫುಡ್ ಐಟಮ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ಎಕ್ಸಾಂಪಲ್ ನೋಡಿದರೆ ಇವಾಗ ಕ್ಯಾಬೇಜ್ ಇರ್ಬೋದು. ಸೊ ಕ್ರೂಸಿಫರಸ್ ವೆಜಿಟೇಬಲ್ಸ್ ಅಂತ ಹೇಳ್ತೀನಿ. ಅದರಲ್ಲಿ ಕ್ಯಾಬೇಜ್ ಇರುತ್ತೆ, ಕಾಲಿಫ್ಲವರ್ ಇರುತ್ತೆ, ಆಮೇಲೆ ಬ್ರೋಕೊಲಿ ಇರುತ್ತೆ. ಸೊ ಈ ರೀತಿ ಇರೋ ಫುಡ್ ಐಟಮ್ಸಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗೋಯಿಟ್ರೋಜನ್ ಕಂಟೆಂಟ್ ಇರುವಂಥದ್ದು. ಸೊ ಅದಕ್ಕೆ ಆ ರೀತಿ ಇರೋ ಇವಾಗ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇವಾಗ ಕರೆಂಟ್ಲಿ ಇದೆ ಅಂದರೆ ಈ ರೀತಿ ಇರೋ ಫುಡ್ ಐಟಮ್ಸ್, ಈ ರೀತಿ ಇರೋ ವೆಜಿಟೇಬಲ್ಸ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ಯಾಕೆಂದರೆ ಇವಾಗ ಗೋಬಿ ಆಗೋದು, ಆಮೇಲೆ ಸ್ಯಾಲೆಡ್ಸಲ್ಲಿ ಎಲ್ಲ ರೋ ಆಗಿ ಈ ರೀತಿ ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಸ್ಯಾಲೆಡ್ಸ್ ಥರ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಏನಾಗುತ್ತೆ ಅಂದರೆ ಅದನ್ನು ಡೈರೆಕ್ಟ್ ಕನ್ಸ್ಯೂಮ್ ಮಾಡೋದ್ರಿಂದ ಈವನ್ ಅದು ಥೈರಾಯ್ಡ್ಗೆ ಎಫೆಕ್ಟ್ ಆಗುವಂಥದ್ದು. ಸೊ ಹಾಗಾಗಿ ಅವರಿಗೆ ಅತಿ ಥೈರಾಯ್ಡ್ ಆಗುವಂಥ ಕಂಡೀಷನ್ಸ್ ಎಲ್ಲ ಬರ್ಬೋದು. ಸೊ ಅದಕ್ಕೆ ಈ ರೀತಿ ಇರೋ ಫುಡ್ ಐಟಮ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ಇವಾಗ ನಿಮಗೆ ಹೈಪೋಥೈರಾಯ್ಡ್ ಕಂಡೀಷನ್ ಇತ್ತು ಅಂದರೆ ಅವರಿಗೆ ಜಾಸ್ತಿ ಇದರಲ್ಲಿ ಅಯೋಡಿನ್ ಬೇಕಾಗುತ್ತೆ ಬಾಡಿಗೆ. ಸೊ ಅವರಿಗೆ ನಾವೇನು ಹೇಳ್ತೀನಿ ಅಂದರೆ ಅಯೋಡೈಸ್ಡ್ ಸಾಲ್ಟ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಉಪ್ಪಿನಕಾಯಿ ಆಗೋದಾಗಲಿ, ಆಮೇಲೆ ಸಾಲ್ಟೆಡ್ ಫಿಶ್ ಬರುತ್ತೆ. ಸೊ ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆಲ್ಲ ಹೇಳ್ತೀವಿ. ಸೊ ದಟ್ ಏನಂದರೆ ಅವ್ರ ಬಾಡಿಯಲ್ಲಿ ಅಯೋಡಿನ್ ರಿಚ್ ಆಗಿ ಬರುವಂಥ, ಹಾಗಾಗಿ ಅವರಿಗೆ ಹೈಪೋಥೈರಾಯ್ಡ್ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೆ ಡಯಟಲ್ಲಿ ಸ್ವಲ್ಪ ಚೇಂಜಸ್ನ ನಾವು ಮಾಡ್ಬೋದು ವಿತ್ ಮೆಡಿಕೇಷನ್ಸ್ ಆಯಿತು. ಆಮೇಲೆ ಏನಂದರೆ ಕಾಫಿ ಟೀ ಏನಾದರೂ ಕಂಟಿನ್ಯೂಸ್ ಆಗಿ ಜಾಸ್ತಿ ಇದರಲ್ಲಿ ಕುಡಿತಾ ಇದೆ ಅಂದರೆ ಅದರಲ್ಲಿ ಕೂಡ ನಾವು ಕಂಟ್ರೋಲ್ ಮಾಡೋಕ್ಕೆ ಹೇಳ್ತೀವಿ. ಆಮೇಲೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಇರುತ್ತೆ. ಸೊ ಆ ರೀತಿ ಇರೋ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದೆ ಅಂದರೆ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡೋಕ್ಕೆ ಹೇಳ್ತೀವಿ. ಯಾಕೆಂದರೆ ಅದರಲ್ಲಿ ಇರುವಂಥ ಶುಗರ್ ಎಲ್ಲ ಬಂದು ಥೈರಾಯ್ಡ್ಗೆ ತುಂಬ ಎಫೆಕ್ಟಿವ್ ಆಗೋಕ್ಕೆ, ಅಂದರೆ ಇನ್ಫ್ಲಮೇಷನ್ ಫಾರ್ಮ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಈ ರೀತಿ ಇರೋ ಫುಡ್ ಐಟಮ್ಸ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ಆಮೇಲೆ ಹ್ಯಾಬಿಟ್ಸ್ ಏನಾದರೂ ಇದೆ, ಸ್ಮೋಕಿಂಗ್ ಇರಲಿ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದಿರಲಿ, ಇದನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ಹೇಳ್ತೀವಿ. ಆಮೇಲೆ ಇದೆಲ್ಲ ಸ್ವಲ್ಪ ಜನರಲ್ ಆಗಿ ನಾವು ಹೇಳುವಂಥದ್ದು ಅಕಾರ್ಡಿಂಗ್ ಟು ಪೇಷಂಟಿದು ಕಂಡೀಷನ್ಸ್ ನೋಡಿ ಅವರಿಗೆ ಉಚಿತವಾಗಿರುವಂಥ ರೀತಿಯಲ್ಲಿ ಡಯಟ್ ಚಾರ್ಟ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಅದರಲ್ಲಿ ನಾವು ಡೀಟೇಲ್ ಆಗಿ ಹೇಳ್ತೀವಿ ನೀವು ಹೇಗೆ ಡಯಟ್ನ ಫಾಲೋ ಮಾಡಬೇಕು, ಜೊತೆಯಲ್ಲಿ ಯಾವ ರೀತಿಯಲ್ಲಿ ಇರುವಂಥ ಎಕ್ಸಸೈಸ್ ನೀವು ಮಾಡಬೇಕು. ಸೊ ಅದೆಲ್ಲ ನಾವು ಹೇಳ್ಕೊಡ್ತೀವಿ ಪೇಷಂಟ್ಸಿಗೆ. ಯಾಕೆಂದರೆ ಇವನ್ ಥೈರಾಯ್ಡ್ ಬರುವಾಗ ಕೆಲವರಿಗೆ ವೆಯ್ಟ್ ಲಾಸ್ ಇರ್ಬೋದು, ಕೆಲವರಿಗೆ ವೆಯ್ಟ್ ಗೇನ್ ಇರುತ್ತೆ. ಸೊ ಅದಕ್ಕೆ ಸಂಬಂಧವಾಗಿ ಅದಕ್ಕೆ ರಿಲೇಟ್ ಆಗಿರುವಂಥ ಡಯಟ್ ಕೂಡ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿ ಡಯಟ್ನ ಹೇಳ್ಕೊಡ್ತೀವಿ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಹೇಗೆ ಅಂತ? ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ಬೋದು. ಬಟ್ ಏನಂದರೆ ಇವಾಗ ಥೈರಾಯ್ಡ್ ಮೆಡಿಕೇಷನ್ಸ್ ನೀವು ಆಗ್ತಾ ಇದೆ ಅಂದಿದ್ದಾಗ ಅದಕ್ಕೆ ಅವರು ಏನು ಹೇಳ್ತಾರೆ ಅಂದರೆ ನೀವು ಲೈಫ್ ಲಾಂಗ್ ನಿಮ್ಮದು ಜೀವನ ಪೂರ್ತಿವರೆಗೂ ಮೆಡಿಸಿನ್ಸ್ನ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇನ್ ಹೋಮಿಯೋಕೇರಲ್ಲಿ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಹೇಗೆ ಕೊಡ್ತೀವಿ ಅಂದರೆ ಮೆಡಿಸಿನ್ಸ್ನ ನಾವು ಸ್ಟಾರ್ಟ್ ಮಾಡುವಾಗ ನಾವು ಪೇಷಂಟದು ಕಂಡೀಷನ್ ಅನಲೈಸ್ ಮಾಡಿ ಸ್ವಲ್ಪ ಡ್ಯೂರೇಷನ್ ಹೇಳ್ತೀವಿ. ಸೊ ಅಷ್ಟು ಡ್ಯೂರೇಷನ್ ನೀವು ಸ್ಟಾರ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇವೆಂಚುಲಿ ಏನಂದರೆ ಅವರದ್ದು ಥೈರಾಯ್ಡ್ ಹೆಲ್ತ್ ಇಂಪ್ರೂವ್ ಆಗುವಾಗ ಅವರದ್ದು ಮೆಡಿಸಿನ್ಸ್ ಕೂಡ ನಾವು ಕಟ್ ಡೌನ್ ಮಾಡ್ತೀವಿ. ಇರೋ ಮೆಡಿಸಿನ್ಸ್ ನಮ್ಮದೇ ಮೆಡಿಸಿನ್ಸ್ ಕೂಡ ಕಟ್ ಡೌನ್ ಮಾಡ್ತೀವಿ. ಹಾಗಾಗಿ ಒಂದು ಎಕ್ಸಿಟ್ ಡೋಸ್ ಅಂತ ಒಂದೊಂದು ಮೆಡಿಸಿನ್ಸ್ ಕೊಟ್ಟು ನಾವು ಅವರದ್ದು ಕೇಸಿನ ಕಂಪ್ಲೀಟಾಗಿ ಕ್ಯೂರ್ ಮಾಡಿಕೊಡ್ತೀವಿ. ಬಟ್ ಏನಂದರೆ ಮೆಡಿಸಿನ್ಸ್ ನೀವು ರೆಗ್ಯುಲರ್ ಆಗಿ ತಗೋಬೇಕಾಗುತ್ತೆ. ಸೊ ನಮ್ಮದು ಮೆಡಿಸಿನ್ಸ್ ಮೇ ಬಿ 2 ಟೈಮ್ಸ್ ಇರುತ್ತೆ, ಮೇ ಬಿ 3 ಟೈಮ್ಸ್ ಇರುತ್ತೆ, ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನಾವು ಮೆಡಿಸಿನ್ಸ್ನ ಕೊಟ್ಟು ಹೋಗ್ತೀವಿ. ಜೊತೆಯಲ್ಲಿ ಡಯಟ್ ಕೂಡ ನೀವು ಕಂಪ್ಲೀಟಾಗಿ ಅದನ್ನು ಕೂಡ ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಏನಂದರೆ ಬೇಗನೆ ಪ್ರೋಗ್ನೋಸಿಸ್ ಆಗುವಂಥದ್ದು. ಸೊ ಹೋಮಿಯೋಪತಿಯಲ್ಲಿ ಈ ಒಂದು ಥೈರಾಯ್ಡ್ ಇರ್ಬೋದು, ಬೇರೆ ಯಾವ ಕಂಡೀಷನ್ ಇದ್ರೂ ಕಂಡೀಷನ್ಸ್ ನೋಡಿ ನಾವು ಹೇಳ್ತೀವಿ ವೆದರ್ ಅದು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದಾ, ಕ್ಯೂರ್ ಮಾಡಬೇಕು ಅಂದಿದ್ರೆ ಎಷ್ಟು ಡ್ಯೂರೇಷನ್ ಆಗುತ್ತೆ. ಸೊ ಎವ್ರಿಥಿಂಗ್ ನಾವು ಪೇಷಂಟ್ಸಿಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀವಿ. ಸೊ ಅದೇ ರೀತಿ ಏನಂದರೆ ಮೆಡಿಸಿನ್ಸ್ ನೀವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಯಾವ ರೀತಿಯಲ್ಲಿ ಎಫೆಕ್ಟ್ ಇರಲ್ಲ, ನಿಮ್ಮದು ಬಾಡಿಗೆ ಹಾರ್ಮ್ ಮಾಡೋ ರೀತಿಯಲ್ಲಿ ಮೆಡಿಸಿನ್ಸ್ ಕೂಡ ನಾವು ಏನೂ ಕೊಡ್ತಾ ಇಲ್ಲ. ಸೊ ಏನಂದರೆ 100% ಸೈಡ್ ಎಫೆಕ್ಟ್ ಫ್ರೀ ಆಗಿ ಇರುವಂಥದ್ದು. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್, PCOD ಹಾಗೂ ಇನ್ಫರ್ಟಿಲಿಟಿಗೆ ಇರುವಂಥ ಲಿಂಕ್ ಏನು ಅಂತ?
ಇವಾಗ ಇನ್ಫರ್ಟಿಲಿಟಿ ಅಂದರೆ ಇದು ಇವಾಗ ನಮಗೆ ಥೈರಾಯ್ಡ್ ಸಮಸ್ಯೆ ಇದ್ದರೆ ಇನ್ಫರ್ಟಿಲಿಟಿ ಖಂಡಿತವಾಗ್ಲೂ ಆಗುವಂಥದ್ದು. ಬಟ್ ಪಿ ಸಿ ಒ ಡಿ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇರುತ್ತೆ. ಸೊ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸಲ್ಲಿ ಹೇಗೆ ಆಗುತ್ತೆ ಅಂದರೆ ಅದರಲ್ಲಿ ಕೂಡ ನಮಗೆ ಇಮ್ಮೆಚೂರ್ ಓವಮ್ ರಿಲೀಸ್ ಆಗುವಂಥದ್ದು. ಬಟ್ ಪಿ ಸಿ ಒ ಡಿಯಲ್ಲಿ ನಮಗೆ ಇನ್ಫರ್ಟಿಲಿಟಿ ಜಾಸ್ತಿಯಾಗಿ ನಾವು ನೋಡಲ್ಲ. ಏನಂದರೆ ಸ್ವಲ್ಪ ನಮ್ಮದು ಡಯಟಲ್ಲಿ ಮ್ಯಾನೇಜ್ ಮಾಡ್ತಾ ಸ್ವಲ್ಪ ಮೆಡಿಸಿನ್ಸ್ ಹೆಲ್ಪಿಂದ ನಮಗೆ ಈ ರೀತಿ ಇನ್ಫರ್ಟಿಲಿಟಿ ಕಂಡೀಷನ್ ಅಂದರೆ ಪ್ರೆಗ್ನೆಂಟ್ ಆಗಬೇಕು ಅಂತಿದ್ರೆ ಅದಕ್ಕೆ 100% ನಾವು ಟ್ರೀಟ್ ಮಾಡಿ ಸರಿ ಮಾಡ್ಬೋದು. ಅದೇ ರೀತಿ ಪಿ ಸಿ ಒ ಎಸ್ ಅಂತ ಇದೆ. ಪಿ ಸಿ ಒ ಎಸ್ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರುತ್ತೆ. ಸೊ ಇದರಲ್ಲಿ ಹೇಗೆ ಆಗುತ್ತೆ ಅಂದರೆ ಅನೋವ್ಯುಲೇಷನ್ ಇರ್ಬೋದು, ಅಂದರೆ ಕಂಪ್ಲೀಟಾಗಿ ಓವಮ್ ರಿಲೀಸ್ ಆಗಲ್ಲ ಅಂತ ಇರೋ ಕಂಡೀಷನ್ ಇರುತ್ತೆ. ಸೊ ಅದೇ ನಿಮಗೆ ಇನ್ಫರ್ಟಿಲಿಟಿ ಆಗೋಕ್ಕೆ ಮೇಜರ್ ಆಗಿರುವಂಥ ರೀಸನ್ ಅಂತ ಹೇಳ್ತೀನಿ. ಸೊ ಆ ಒಂದು ಕಂಡೀಷನಲ್ಲಿ ಮೆಡಿಸಿನ್ಸ್ ಜೊತೆ ನೀವು ರೆಗ್ಯುಲರ್ ಮೆಡಿಸಿನ್ಸ್ನ ತುಂಬ ಲಾಂಗ್ ಟೈಮ್ಗೆ ತಗೋಬೇಕಾಗುತ್ತೆ. ಜೊತೆಯಲ್ಲಿ ಥೈರಾಯ್ಡ್ ಇದ್ದರೆ ಅದಕ್ಕೂ ಕೂಡ ಮೆಡಿಸಿನ್ಸ್ ನೀವು ಮಾಡಬೇಕು. ಥೈರಾಯ್ಡಿಂದ ಕೂಡ ನಾನು ಹೇಳಿದ್ದೆ ಇದು ಓವಮ್ ರಿಲೀಸ್ ಆಗೋದೆಲ್ಲ ಕಷ್ಟ ಆಗುತ್ತೆ ಅಂತ. ಸೊ ಅದು ಕೂಡ ರಿಲೇಟ್ ಆಗಿ ಬರುವಂಥದ್ದು. ಸೊ ಪಿ ಸಿ ಒ ಡಿ ಪಿ ಸಿ ಒ ಎಸ್ ಅದು ಡಿಫ್ರೆಂಟ್ ಆಗಿಯೇ ಇರುತ್ತೆ. ಪಿ ಸಿ ಒ ಡಿ ಮೇ ಬಿ ನಿಮಗೆ ಥೈರಾಯ್ಡ್ ಇರುವಾಗ ನಾರ್ಮಲ್ ಆಗಿ ಬರುವಂಥದ್ದು. ಈವನ್ ನಿಮಗೆ ಏನಂದರೆ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇಲ್ಲ ಅಂತ ಇದ್ದರೆ ಈ ರೀತಿ ಮೈಲ್ಡ್ ಆಗಿರುವಂಥ ಚೇಂಜಸ್ ಮೇ ಬಿ 2 ಓವರಿ ಬೈಲ್ಯಾಟ್ರಲ್ ಆಗಿ ನೀವು ನೋಡ್ಬೋದು, ಇಲ್ಲ ಕೆಲವು ಟೈಮ್ ರೈಟ್ ಓವರಿ ಮಾತ್ರ ಇರ್ಬೋದು, ಇಲ್ಲ ಲೆಫ್ಟಲ್ಲಿ ಮಾತ್ರ ಇರುತ್ತೆ. ಸೊ ಆ ರೀತಿ ನಿಮಗೆ ಚೇಂಜಸ್ನ ನೀವು ನೋಡ್ಬೋದು ಥೈರಾಯ್ಡ್ ಇದ್ದಾಗ. ಸೊ ಏನಂದರೆ ಇವಾಗ ಪಿ ಸಿ ಒ ಎಸ್ ಕಂಡೀಷನ್ ಇತ್ತು ಆಮೇಲೆ ಜೊತೆ ಥೈರಾಯ್ಡ್ ಇತ್ತು ಅಂದರೆ ನಿಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ ಪ್ರೆಗ್ನೆಂಟ್ ಆಗೋಕ್ಕೆ ಎಲ್ಲ. ಸೊ ಆವಾಗ ನೀವು 100% ಮೆಡಿಸಿನ್ಸ್ನ ರಿಲೈ ಮಾಡಬೇಕಾಗುತ್ತೆ. ಸೊ ದಟ್ ಏನಂದರೆ ಈ ಓವಮ್ ರಿಲೀಸ್ ಆಗುವಂಥದ್ದು ಸರಿಯಾಗಿ ಇರುವಂಥ ಮೆಚೂರ್ ಓವಮ್ ರಿಲೀಸ್ ಆಗುವಂಥದ್ದು, ಆಮೇಲೆ ಕನ್ಸೀವ್ ಆಗೋಕ್ಕೆ ಜಾಸ್ತಿ ಚಾನ್ಸಸ್ ಕೂಡ ಇರುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಬರಬಾರ್ದು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ? ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಗೆ ಮಾಡಬೇಕಂದ್ರೆ ಇವಾಗ ನಿಮಗೆ ಒಬೆಸಿಟಿ ಆ ಥರ ಏನಾದರೂ ಇತ್ತು ಅಂದರೆ ವೆಯ್ಟ್ ಲಾಸ್ ಆ ಒಂದು ಇದನ್ನು ನೀವು ಮಾಡಲೇಬೇಕಾಗುತ್ತೆ. ಬಾಡಿ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು, ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ಆಮೇಲೆ ಏನಂದರೆ ನಿಮಗೆ ಈ ರೀತಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಏನಾದರೂ ಇತ್ತು ಅಂದರೆ ಈ ರೀತಿ ಜಂಕ್ ಫುಡ್ ತಿನ್ನುವಂಥದ್ದು ಆ ರೀತಿ ಏನಾದರೂ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇತ್ತು ಅಂದರೆ ಅದನ್ನು ನೀವು ಕಟ್ ಡೌನ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮದು ಫುಡ್ಡಲ್ಲಿ ಹೆಲ್ದಿ ಫುಡ್ನ ನೀವು ಇನ್ಕ್ಲೂಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಹೆಲ್ದಿ ಫುಡ್ ಅಂದರೆ ನಮ್ಮದು ಒಂದು ಸಮೀಕೃತ ಆಹಾರ ಅಂತ ಹೇಳ್ತೀನಿ. ಅದರಲ್ಲಿ ನಮಗೆ ಬಾಡಿಗೆ ಬೇಕು ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಕ್ಯಾಲರಿ, ಸೊ ಎಲ್ಲನೂ ಫಿಲ್ ಮಾಡೋ ರೀತಿ ಒಂದು ಪ್ಲೇಟ್ ನೀವು ಹಾಗೆ ನೀವು ಅದನ್ನು ಮ್ಯಾನೇಜ್ ಮಾಡ್ತಾ ನೀವು ತಗೋಬೇಕಾಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ನಮ್ಮದು ಹೆಲ್ತ್ ಕೂಡ ಇಂಪ್ರೂವ್ ಆಗೋ ರೀತಿ ಬರುತ್ತೆ. ಈವನ್ ಥೈರಾಯ್ಡಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿರುವ ಫುಡ್ ಐಟಮ್ಸ್ ಇರುತ್ತೆ, ನಟ್ಸ್ಗಳಿರ್ತವೆ. ಈವನ್ ಏನಂದರೆ ಕ್ಯಾಲ್ಶಿಯಂ, ನಮ್ಮದು ಥೈರಾಯ್ಡ್ ಮೇಲೆ ಕ್ಯಾಲ್ಶಿಯಂ ಕೂಡ ಡಿಪೆಂಡ್ ಆಗುವಂಥದ್ದು. ಅದರಲ್ಲಿ ಪ್ಯಾರಾಥೈರಾಯ್ಡ್ ಅಂತ ಒಂದು ಗ್ರಂಥಿ ಬರುತ್ತೆ. ಸೊ ಇದರಿಂದ ನಮಗೆ ಈ ರೀತಿ ಕ್ಯಾಲ್ಶಿಯಂ ಮೆಟಬೊಲೈಸ್ ಆಗೋಕ್ಕೆ, ಕ್ಯಾಲ್ಶಿಯಮ್ದು ಮಾನಿಟರ್ ಸರಿಯಾಗಿ ಅಮೌಂಟಲ್ಲಿ ರೆಗ್ಯುಲರ್ ಆಗೋಕ್ಕೆ ಹೆಲ್ಪ್ ಆಗೋ ಅಂತ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತಲೂ ಇರುತ್ತೆ. ಸೊ ಅದರದ್ದು ಹೆಲ್ತ್ ಕೂಡ ಇಂಪ್ರೂವ್ ಆಗೋ ರೀತಿಯಲ್ಲಿ ನೀವು ನಟ್ಸನ್ನ ಇನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ಕ್ಯಾಶ್ಯೂ ನಟ್ಸ್ ಇರ್ಬೋದು, ವಾಲ್ನಟ್ಸ್ ಇರ್ಬೋದು. ಸೊ ವಾಲ್ನಟ್ ನೋಡಿದರೆ ಅದನ್ನು ಥೈರಾಯ್ಡ್ದು ಶೇಪ್ ಥರ ಇರುತ್ತೆ. ಸೊ ವಾಲ್ನಟ್ಸ್ ಈಸ್ ಗುಡ್ ಫಾರ್ ಥೈರಾಯ್ಡ್ ಅಂತ ಹೇಳ್ತೀನಿ. ಸೊ ಆ ರೀತಿ ಫುಡ್ ಐಟಮ್ಸ್ ಎಲ್ಲ ಜಾಸ್ತಿಯಾಗಿ ನಿಮ್ಮದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗಬೇಕಾಗುತ್ತೆ. ಆಮೇಲೆ ವೆಲ್ ಹೈಡ್ರೇಷನ್ ಆಗಬೇಕು ಅಂತ ಇರೋದು ಕೂಡ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗಬಹುದಾ, ಹೇಗೆ? ಶಿಫ್ಟ್ ಖಂಡಿತವಾಗ್ಲೂ ಆಗ್ಬೋದು. ಬಟ್ ಏನಂದರೆ ಇವಾಗ ಅವರು ಕರೆಂಟ್ಲಿ ಮೆಡಿಸಿನ್ಸ್ ಮಾಡಿರ್ತಾರೆ. ಸೊ ಆ ಮೆಡಿಸಿನ್ಸ್ನ ನಾವು ಸ್ಟಾರ್ಟಿಂಗಿಂದನೇ ಸ್ಟಾಪ್ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಬಾಡಿಯಲ್ಲಿ ಒಂದು ಡಿಪೆಂಡೆನ್ಸಿ ತೋರಿಸ್ತಿರುತ್ತೆ. ಸೊ ಅದಕ್ಕೆ ಏನಂದರೆ ಫಸ್ಟ್ ಆ ಮೆಡಿಸಿನ್ಸ್ನ ನಾವು ಟೇಪರ್ ಡೌನ್ ಮಾಡಬೇಕಾಗುತ್ತೆ. ಸೊ ಆ ಟೇಪರ್ ಡೌನ್ ಮಾಡೋಕ್ಕೆ ಮುಂಚೆನೂ ಕೂಡ ರೆಗ್ಯುಲರ್ ಆಗಿ ಆ ಮೆಡಿಸಿನ್ಸ್ ಕೆಲವು ಮಂತ್ಸ್ ಟುಗೆದರ್ ತಗೋಬೇಕಾಗುತ್ತೆ. ಹೋಗ್ತಾ ಹೋಗ್ತಾ ಆ ಮೆಡಿಸಿನ್ಸ್ದು ಡೋಸೇಜನ್ನ ನಾವು ಕಟ್ ಡೌನ್ ಮಾಡಿ ಟೇಪರ್ ಡೌನ್ ಮಾಡಿ ಏನಾಗುತ್ತೆ ನಮ್ಮದು ಮೆಡಿಸಿನ್ಸ್ ಆವಾಗ ಥ್ರೂ ಔಟ್ ಇರುತ್ತೆ. ಸೊ ಹಾಗೆ ನಾವು ಮ್ಯಾನೇಜ್ ಮಾಡ್ತಾ ಕಂಪ್ಲೀಟಾಗಿ ಆ ಒಂದು ಮೆಡಿಸಿನ್ಸ್ನ ಕಂಪ್ಲೀಟ್ ಸ್ಟಾಪ್ ಮಾಡಿ ಕೊಡ್ತೀವಿ. ಸೊ ದಟ್ ನಮ್ಮದು ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ಅವರಿಗೆ ಇರುತ್ತೆ. ಹಾಗಾಗಿ ಕರೆಕ್ಟ್ ಅಮೌಂಟಿಗೆ ನಾವು ಹೇಳೋ ಡ್ಯೂರೇಷನ್ ಅಷ್ಟು ಮೆಡಿಸಿನ್ಸ್ ಮಾಡುವಾಗ ಥೈರಾಯ್ಡನ್ನ ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡ್ತಾ ಹೋಗ್ಬೋದು. ಎಸ್ ಡಾಕ್ಟರ್, ಇನ್ನು ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇರುತ್ತಾ, ಹೇಗೆ? ಮಕ್ಕಳಿಗೆ ಕಾಣೋಕ್ಕೆ ಅದೇ ಚಾನ್ಸಸ್ ಹೇಗೆ ಆಗುತ್ತೆ ಅಂದರೆ ಅವರಿಗೆ ಈ ರೀತಿ ಆಟೋ ಇಮ್ಯೂನ್ ಕಂಡೀಷನ್ಸ್ ಏನಾದರೂ ಇತ್ತು ಅಂದರೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಏನಂದರೆ ಚಿಕ್ಕ ಮಕ್ಕಳಿಗೆಲ್ಲ ಆಟೋ ಇಮ್ಯೂನ್ ಕಂಡೀಷನ್ ಅಂದರೆ ಸೆಲ್ಫ್ ಆಗಿ ಡಿಸ್ಟ್ರಕ್ಷನ್ ಆಗುವಂಥದ್ದು ಥೈರಾಯ್ಡ್ ಹೆಲ್ತ್ನ. ಸೊ ಅದರಿಂದ ಏನಾಗುತ್ತೆ ಬೈ ಬರ್ತಿಂದನೇ ಮೇ ಬಿ T3 T4 ಹಾರ್ಮೋನ್ ನಿಲ್ಲಾಗಿ ಇರುವಂಥದ್ದು. ಸೊ ಅವರಿಗೆ ಅವ್ರದ್ದು ಜೀವನ ಪೂರ್ತಿ ಥೈರಾಯ್ಡ್ ಮೆಡಿಸಿನ್ಸನ್ನ ಮಾಡಬೇಕಾಗುತ್ತೆ.
ಸೊ ಆ ಒಂದು ಕಂಡೀಷನ್ ಚಿಕ್ಕ ಮಕ್ಕಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ಫ್ಲಮೇಷನಿಂದ ಅಂದರೆ ಏನಾದರೂ ಗಾಯ ಆಯಿತು, ಇಲ್ಲ ಒಳಗಡೆ ಏನಾದರೂ ಇನ್ಫ್ಲಮೇಷನ್ ಆಯಿತು, ಥೈರಾಯ್ಡ್ಗೆ ಪ್ರಾಬ್ಲಮ್ ಆಯಿತು ಅಂತ ಇದ್ರೂ ಕೂಡ ಈ ರೀತಿ ಪ್ರಾಬ್ಲಮ್ಸ್ನ ನಾವು ನೋಡ್ಬೋದು. ಸೊ ಅದಕ್ಕೆ ಉಚಿತವಾಗಿರುವಂಥ ಟ್ರೀಟ್ಮೆಂಟ್ನ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಏನಂದರೆ ಅದರದ್ದು ಹೆಲ್ತ್ನ ಮತ್ತೆ ರಿಗೇನ್ ಮಾಡಿ ಅಂತ ಹೇಳೋದು ಥೈರಾಯ್ಡ್ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಆಗಿ ರಿಲೀಸ್ ಆಗೋ ಥರ ನಾವು ಮಾಡ್ತಾ ಹೋಗ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಲ್ಲಿ ರಿಅಕರೆನ್ಸ್ ರೇಟ್ ಎಷ್ಟಿರುತ್ತೆ ಅಂತ? ರಿಯೋಕರೆನ್ಸ್ ಹೇಗೆ ಅಂದರೆ ಅದೇ ನೀವು ಇವಾಗ ನಾವು ಮೆಡಿಸಿನ್ಸಿಂದ ಮಾತ್ರ ನಿಮ್ಮದು ಕಂಡೀಷನ್ನ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಸೊ ಮೆಡಿಸಿನ್ಸ್ ಜೊತೆ ನಾವು ಹೇಳುವ ಪ್ರಕಾರ ಇರುವಂಥ ಡಯಟನ್ನು ಕೂಡ ನೀವು ಫಾಲೋ ಮಾಡಬೇಕು. ಸೊ ಇವನ್ದು ನಾವು ಇವಾಗ ಕಂಪ್ಲೀಟಾಗಿ ನಿಮ್ಮದು ಡೋಸ್ ಎಲ್ಲ ಕಂಪ್ಲೀಟ್ ಮಾಡಿ ನಿಮ್ಮದು ಥೈರಾಯ್ಡ್ನ ನಾವು ಕ್ಯೂರ್ ಮಾಡಿ ನೀವು ಕ್ಲಿನಿಕ್ಕಿಂದ ಹೊರಗಡೆ ಹೋಗ್ತೀರಾ. ಬಟ್ ಏನಂದರೆ ಹೋಗಿ ಮೇ ಬಿ ಕೆಲವು ಇಯರ್ಸ್ ಟುಗೆದರ್ ನೀವು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇರ್ತೀರ. ಬಟ್ ಏನಂದರೆ ಕೆಲವುದು ನೀವು ನಿಮ್ಮದೇ ತಪ್ಪಿಂದ ನಿಮ್ಮದು ಡಯಟಿಂದ ಇರ್ಬೋದು ಅಥವಾ ನಿಮ್ಮದು ಬಾಡಿ ಚೇಂಜಸ್ಸಿಂದ ಇರ್ಬೋದು. ಸೊ ಏನಾಯಿತು ಅಂದರೆ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಅಂದಿದ್ದಾಗ ನಿಮಗೆ ಈ ರೀತಿ ರಿಕರೆನ್ಸ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಮೆಡಿಸಿನ್ಸ್ನ ರೆಗ್ಯುಲರಾಗಿ ನೀವು ತಗೋತಾ ಹೋಗುವಾಗ ಎಷ್ಟೆಲ್ಲ ನೀವು ಡಯಟ್ನ ಸ್ಟಾರ್ಟಿಂಗಲ್ಲಿ ಮಾಡ್ತಿರೋ ಅದನ್ನೆಲ್ಲ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ಸೊ ಆವಾಗ ನಿಮಗೆ ರಿಕರೆನ್ಸ್ ಇರುವಂಥದ್ದು ತುಂಬ ಕಡಿಮೆ ಇದರಲ್ಲಿ ಬರುವಂಥದ್ದು. ಸೊ ಏನಂದರೆ ನಾವು ಹೇಳೋದೆಲ್ಲ ಫಸ್ಟಿಂದನೇ ನೀವು ನಿಮ್ಮದು ಲೈಫ್ ಪೂರ್ತಿ ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗುವಾಗ ನಿಮಗೆ ರಿಕರೆನ್ಸ್ ಇರುವಾಗ 100% ಸರಿಯಾಗುತ್ತೆ. ಎಸ್ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 1081 212.